ಬಿಜೆಪಿಯಲ್ಲಿ ಲಿಂಗಾಯತ ವರ್ಸಸ್ ಲಿಂಗಾಯತ ಸಮಾವೇಶ, ಲಿಂಗಾಯತ ವರ್ಸಸ್ ಲಿಂಗಾಯತ ಮಲ್ಲಯುದ್ಧಕ್ಕೆ ಏನಂತಂದರೆ ಯುದ್ಧಕ್ಕೆ ರಣಕಹಳೆ ಮೊಳಗಿಸಲಾಗಿದೆ ಅಂತಲೇ ಹೇಳಬಹುದು. ಬಿಜೆಪಿಯಲ್ಲಿ ಲಿಂಗಾಯತರ ನಾಯಕತ್ವಕ್ಕೂ ಕೂಡ ಕಿಚ್ಚು ಹೊತ್ತಿಸುವಂತಹ ಸಾಧ್ಯತೆ ಇದೆ. ಏಪ್ರಿಲ್ ತಿಂಗಳಲ್ಲಿ 5 ಲಕ್ಷ ಜನರನ್ನು ಸೇರಿಸಿ ಲಿಂಗಾಯತ ಸಮಾವೇಶ, ಲಿಂಗಾಯತ ರ್ಯಾಲಿಯನ್ನು ಮಾಡುವುದಕ್ಕೆ ಯಾರಂತಂದರೆ ರೇಣುಕಾಚಾರ್ಯ ಅವರು ರೆಡಿಯಾಗಿದ್ದಾರೆ. ಇತ್ತ ವಿಜಯೇಂದ್ರ ಪರ ರ್ಯಾಲಿ ಬಳಿಕ ನಮ್ಮಿಂದಲೂ ಕೂಡ ರ್ಯಾಲಿ ನಡೆಸ್ತೀವಿ ಅಂತ ಯತ್ನಾಳ್ ಅವರು ಹೇಳಿದ್ದಾರೆ. ಇದೆಲ್ಲದರ ನಡುವೆ ಯತ್ನಾಳ್ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಅಂದರೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಏನಂತಂದರೆ, ನಮ್ಮಲ್ಲಿ ಬಣ ಬಡಿದಾಟ ಇಲ್ಲ, ನಮ್ಮಲ್ಲಿ ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇದೆ ಅಂತ ಯತ್ನಾಳ್ ಅವರು ನಿನ್ನೆ ಅದು ಹೆಂಗೆ ಹೇಳಿದ್ರೋ ಗೊತ್ತಿಲ್ಲ, ಅದು ಯಾವ ಆಧಾರದ ಮೇಲೆ ಹೇಳಿದ್ರೋ ಗೊತ್ತಿಲ್ಲ. ಅವ್ರು ಏನು ಹೇಳಿದರು ಅಂತ ಕೇಳ್ಕೊಂಡು ಬನ್ನಿ. ಇಲ್ಲ, ಇವತ್ತೇನಾದ್ರೆ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ, ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನು ಇರೋದು ಭಿನ್ನಮತ, ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರ ಇಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. KPSC ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSCಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು KPSC ಮೆಂಬರ್ಸ್ ಅದಾರೆ, ಚೇರ್ಮನ್ ಇದ್ದಾರೆ. ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದ. ಅಂದರೆ ಎಸ್, ನೋಡಿದ್ರಲ್ಲ, ಒಂದು ಮಾತು ಹೇಳ್ತಾರೆ, ಭ್ರಷ್ಟಾಚಾರ ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಯುದ್ಧ ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಅಷ್ಟೇ, ಎಲ್ಲೂ ಕೂಡ ಯತ್ನಾಳ್ ಅವರು ನಾವೇನಂತಂದರೆ ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಏನಂತಂದರೆ ಹೇಳಿಬಿಡ್ತಾರೆ, ಅವರು ಭ್ರಷ್ಟಾಚಾರ ಕುಟುಂಬ ರಾಜಕಾರಣದ ವಿರುದ್ಧ ನಾವು ಮಾತಾಡ್ತಾ ಇದ್ದೀವಿ, ನಾವೇನಂತಂದರೆ ಅವರ ವಿರುದ್ಧ ನಾವು ಹೋರಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಯತ್ನಾಳ್ ಅವರು ಏನಂತಂದರೆ ನಿನ್ನೆ ಅಷ್ಟೇ ಒಂದು ಹೋಟೆಲಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಯತ್ನಾಳ್ ಲಿಂಗಾಯತರ ಜೊತೆ ಸಭೆಯನ್ನು ಮಾಡ್ತಾರೆ. ನಿನ್ನೆ ಅಷ್ಟೇ ಮತ್ತೊಂದು ರೇಣುಕಾಚಾರ್ಯ ಅವರು ಕೂಡ ಒಂದು ಸಭೆಯನ್ನು ಮಾಡಿ ಇಲ್ಲಿ ಲಿಂಗಾಯತ ಸಮಾಜವನ್ನು ಒಡೆಯುವಂತಹ ಕೆಲಸ ಮಾಡಲಾಗ್ತಾ ಇದೆ, ಆದ್ದರಿಂದ ನಾವೆಲ್ಲರೂ ಕೂಡ ಒಂದಾಗಬೇಕಾಗಿದೆ. ಅದಕ್ಕೋಸ್ಕರ ಏಪ್ರಿಲ್ 5ನೇ ತಾರೀಕು ಲಕ್ಷಾಂತರ ಜನರನ್ನು ಸೇರಿಸಿ ನಾವು ದಾವಣಗೆರೆಯಲ್ಲಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತೀವಿ ಅಂತ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಬಟ್ ಇತ್ತ ಏನಂತಂದರೆ ನಮ್ಮಿಂದಲೂ ಕೂಡ ನಾವು ರ್ಯಾಲಿಯನ್ನು ಮಾಡ್ತೀವಿ, ಅವರು ಒಂದು ರ್ಯಾಲಿ ಮಾಡಿದ್ರೆ ನಾವು ಇನ್ನೊಂದು ರ್ಯಾಲಿ ಮಾಡ್ತೀವಿ. ಇದೆಲ್ಲವೂ ಕೂಡ ಏನಂತಂದರೆ ಹೈಕಮಾಂಡ್ ಎಷ್ಟೇ ಮೂಗುದಾರ ಹಾಕಿದ್ರೂ ಕೂಡ ಯತ್ನಾಳ್ ಅವರು ಕೇಳ್ತಾ ಇಲ್ಲ, ಇತ್ತ ವಿಜಯೇಂದ್ರ ಅವರು ಕೇಳ್ತಾ ಇಲ್ಲ. ಬಟ್ ಏನಂತಂದರೆ ವಿಜಯೇಂದ್ರ ಅವರ ವಿರೋಧಿಗಳಿಗೆ ಈಗ ಮತ್ತೊಂದು ಏನಂತಂದರೆ ಅಸ್ತ ಸಿಕ್ಕಂತಾಗಿದೆ. ಯತ್ನಾಳ್ ಅವರು ಹೇಳ್ತಾ ಇದ್ದಾರಲ್ಲ, ನೀವು ಒಂದು ರ್ಯಾಲಿ ಮಾಡಿದ್ರೆ ನಾವು ಇನ್ನೊಂದು ರ್ಯಾಲಿ ಮಾಡ್ತೀವಿ. ಬಟ್ ನಿನ್ನೆ ಆದಂತಹ ರ್ಯಾಲಿನಲ್ಲಿ ಯತ್ನಾಳ್ ಅವರು ಬಿ ವೈ ವಿಜಯೇಂದ್ರ ಅವರ ಫೋಟೋ ಇರಲಿಲ್ಲ, ಯಾವುದೇ ಪಕ್ಷದ ಚಿಹ್ನೆ ಇರಲಿಲ್ಲ, BS ಯಡಿಯೂರಪ್ಪನವರ ಚಿಹ್ನೆ ಇರಲಿಲ್ಲ. ನಿನ್ನೆ ಆದಂತಹ ಒಂದು ಸಭೆಯಲ್ಲಿ ರೇಣುಕಾಚಾರ್ಯ ಅವರು ಕೂಡ ಮಾತಾಡಿದ್ರು. ಬಟ್ ಮುಂದಿನ ದಿನಗಳಲ್ಲಿ ಕೂಡ ನೋಡೋಣ ಈ ರ್ಯಾಲಿಗಳು ಅಥವಾ ಈ ಲಿಂಗಾಯತ ವರ್ಸಸ್ ಲಿಂಗಾಯತ ಮಲ್ಲ ಯುದ್ಧ ಯಾವ ಮಟ್ಟಕ್ಕೆ ತಲುಪತ್ತೆ ಅಂತ.